ನನ್ನ ಹಾಗೂ ನಮ್ಮವರ ಹಿತೈಷಿಗಳೇ, ಕನ್ನಡ ಅಭಿಮಾನಿಗಳೇ, 4 ದಿವಸದಿಂದ ರವಿ ಸರ್ ಫೋನ್ ಹೊಡೆದ್ರು. ಮನ್ಯಾಗ ಸರ್ವಾಧ್ಯಕ್ಷನ ಆರಿಸೋದೈತಿ ಕನ್ನಡ ಸಾಹಿತ್ಯ ಮಾಡುತ್ತೆ ಬರ್ರಿ ಹಿಡ್ಕಲ್ಕಂದ್ರು. ಸರ್ ಫೋನ್ ಹೊಡೆದ್ರು. ನಂತರ ನಮ್ಮ ಮನೆಯವ್ರು ಹೇಳಣಕಿ ಹಂಗೈತಿ, ಎಲ್ಲಿ ಹೋಗೋದೈತಿ ಹೋಗ್ಬೇಕೈತಿ, ಹಿಂಗೆ ಏನು ರೀ ಹಿಂಗೆ 8ನೇದು ಕನ್ನಡ ಸಾಹಿತ್ಯ ಸರ್ವಾಧ್ಯಕ್ಷ ಆರಿಸೋದೈತಿ ಅಂದ್ರೆ ಪಟ್ಟ ನಮ್ಮ ಮನೆಯಾಗಿ ಬ್ಯಾಗ್ ಬಂದದ್ದು. ಅಂದ್ರೆ ಮಹಿಳೆಯರನ್ನ ಒಮ್ಮೆ ಮಾಡಿಲ್ಲ, ರತ್ನಪ್ಪ ಬಾಳಪ್ಪ ಬಡ ಪಟ್ಟ ಬತ್ತು ಖುಷಿ ಆಯ್ತು. ಅದಕ್ಕೆ ಆಕಿ ಅಂದದಕ್ಕೆ ಒಂದು ರೀತಿ ಅದಕ್ಕೆ ಚಾಲನೆ ಸಿಕ್ತ, ನನಗೆ ಭಾಳ ಸಂತೋಷ ಆಯಿತು. ಇವ್ರು ಕೇವಲ ಈ ಸಾಹಿತ್ಯ ಸಂಘಟನೆ ಅಷ್ಟಲ್ಲ, ಮತ್ತೊಮ್ಮೆ ಶೂನ್ಯ ಸಂಪಾದನೆ ಪೀಠ ಮತ್ತು ಇಲ್ಲಿ ಹಾರುಗೇರಿಗೆ ಬಂದಂಗೆ ಅನ್ಸಾಯ್ತು ನನಗೆ. ಯಾಕಂದ್ರೆ ಈ ಕದರಿ ಈ ಉತ್ಸವ ಮಾಡೋರು ಅದಕ್ಕೆ ಅವ್ರನ್ನ ಅಧ್ಯಕ್ಷ ಮಾಡೋದು ಒಂದು ಅವ್ರಿಗೆ ಎಲ್ಲರೂ ವತಿಯಿಂದ ತುಂಬ ಅಭಿನಂದನೆಗಳು. ಯಾಕಂದ್ರೆ ಈ ಕೆಲವೊಂದು ಈ ಶಿವಶರಣರ ಒಡನಾಟ ಇವರಿಗೆ ಅಂದ್ರೆ ಬಸವಣ್ಣ ಏನು ಕಲ್ಪನೆ ಮಾಡಿದ್ಲ ಎಲ್ಲರೂ ಕೂಡಿಸ್ಬೇಕು ಅನ್ನೋದು. ಇವ್ರ ಜನಾಂಗಕ್ಕಿದ್ರು ಅವರು ಅದ್ರಾಗ ಎಷ್ಟೊಂದು ಇನ್ವಾಲ್ವ್ ಆದ ಅಂದ್ರೆ ಭಾಳ ಅದು ನನಗೆ ಒಂದು ರೀತಿ ಸಂತೋಷ ಅನ್ನಿಸ್ತಾ ಇದೆ. ಇದು ಯಾವುದೇ ಒಂದು ಜಾತಿಗೆ ಸೀಮಿತ ಇಲ್ಲ ಅನ್ನೋದ ಇವ್ರನ್ನ ಅದಕ್ಕೆ ಅಧ್ಯಕ್ಷ ಮಾಡೋಲ್ಲ, ಅದು ಭಾಳ ಅದು ಒಂದು ನಮಗೆ ಸಂತೋಷ. ನಂತರ ಇವರಿಂದ ಭಾಳಷ್ಟು ಮಾನ್ಯ ಜವಾಬ್ದಾರಿ ಹೊಡ್ಸೇನೆ. ಅವ್ರ ಮಕ್ಕಳ ಒಂದು ವೇದಿಕೆ ಮಾಡಿದ್ರೆ ಸಾಹಿತ್ಯ ಅಷ್ಟೇ ಅಲ್ಲ, ಅವ್ರ ಸಣ್ಣ ಮಕ್ಕಳನ್ನು ಬೆಳೆಸೋದು ಭಾಳ ಐತಿ. ಅಂದು ಮಾನ್ಯ ಅವರಿಗೆ ಅದು ಜವಾಬ್ದಾರಿ ವಹಿಸೇನೆ. ಅದನ್ನು ಕೂಡ ಎಲ್ಲರೂ ಕೂಡಿ ಎಲ್ಲರೂ ಮಾಡೋದು. ನಂತರ ಈ ರವೀಂದ್ರ ಅವ್ರಿಗೆ ಹೇಳೋದಂದ್ರೆ ಇನ್ನಷ್ಟು ಇಲ್ಲಿ ಕೆಲವು ಭಾಳ ಆಸಕ್ತಿ ಅವರು ನಮ್ಗೆ ಒಟ್ಟ ಕರೆಯವಲ್ರಿ ತಂದಾರ ಅವ್ರು ಯಾರ್ಯಾರು ಅಂತ ಹೇಳ್ತಾರೆ. ನಾವು ಲಿಸ್ಟ್ ಕೊಡ್ತಾನ ಅವ್ರನ್ನೆಲ್ಲ ಅಂದ್ರೆ ಅವ್ರು ಕೆಲಸ ಮಾಡೋಕೆ ಭಾಳ ತಯಾರದವ್ರು. ನನಗೆ 3-4 ಸಲ ಅಂದವರು. ಅದಕ್ಕೆ ಅವ್ರದ್ದೆಲ್ಲ ಒಂದಿಷ್ಟು ಬಂತವ್ರು ಇನ್ನದ ಆಸಕ್ತರ ಹಿಂದೆ ಅವರು ಕೆಲಸ ಮಾಡಿದವರು. ಅವ್ರನ್ನೆಲ್ಲ ಕೂರಿಸ್ಕೊಂಡು ಮತ್ತಷ್ಟು ಒಳ್ಳೆಯ ಹಿಂದೆ ಸಂಘಟನೆ ಮಾಡೋಣ. ಮತ್ತು ಈ ಅವ್ರಿಗೆ ನನಗೆ ಅನಿಸಿಕೆ ಮಾಡಿ ಈ ಈಸ್ಟ್ ಯಾಕಂದ್ರೆ ಒಮ್ಮೆ 3 ಕೋಟಿ ಸಮ್ಮೇಳನ ಆಯ್ತು. ತಹಶೀಲ್ದಾರ್ ಹಿಡಿದು ಬಂದರು. ಆ ಮೆರವಣಿಗೆ ಅದೆಲ್ಲ ನೋಡ್ರಿ. ನಂತರ ಜಿಲ್ಲಾದ ಸಮ್ಮೇಳನ ನಡೀತು ಅವಾಗ ಆ ತಹಶೀಲ್ದಾರ್ ಆ್ಯಕ್ಚುಲಿ ನಡ್ಕೋತ ಏನು ಸರ್ ಬೆಕ್ಕೆ ಬೆಳೆದ್ರು, ನಿಮ್ಮಲ್ಲಿ ಏನು ನಮ್ಮಲ್ಲಿ ಒಂದು 8-10 ಮಂದಿ ಕೊಡೋಂಗಿಲ್ಲ, ನೀವೇನು ಮಾಡ್ತಾಯಿದ್ದೀರಿ ಇಲ್ಲಿ ಇಲ್ಲ ಹಾರುಗೇರಿಯಾಗ ಅಟ್ಟ ಐತ್ರಿ, ಮತ್ತು ನಮ್ಮ ರಾಯವಾಗಿಲ್ಲ ಮತ್ತು ಅವ್ರಿಗೆ ಹೇಳಕ್ಕ ಅಡ್ಡ ತಹಶೀಲ್ದಾರ್ ಅಂದ್ರೆ ಆ ರೀತಿ ಇಲ್ಲಿ ಒಂದು ಸಂಘಟನೆತೆ ಮತ್ತು ಜನ ಕೊಡುಗೆ ದಾನಿಗಳು ಭಾಳ ಅದಾರಿ. ಅದಕ್ಕೆ ಲೆಕ್ಕನೇ ಇಲ್ಲ. ಯಾವ ನನಗೆ ಕೇಳಿದ್ನಿ, ನಾವು ಸಮ್ಮೇಳನಕ್ಕೆ ಒಂದು 10,000 ಕೊಟ್ಟು 8 ಕೊಟ್ಟರು 10,000 ನಾವು 15,000 ಕೊಟ್ಟು ಅಂಥ ಜನ ಇಲ್ಲಿ ಒಂದು ರೀತಿ ನಾನು ಎಲ್ಲೂ ನೋಡೋದಿಲ್ಲ ಈ ರೀತಿ ಅಂತ. ಅವರು ಅದ್ಭುತವಾದ ಇಲ್ಲಿ ಎಲ್ಲಕ್ಕೂ ತಯಾರಿದ್ದು ಮಂದಿ ಆಯ್ತು ಇಲ್ಲಿ. ಮತ್ತು ರಾಮಣ್ಣ ಗಸ್ತೆ ಅಂತವ್ರು ನಮ್ಮ ಶಿಷ್ಯ ಅವ್ರು ಭಾಳ ನನಗೊಂದು ಅಭಿಮಾನ ಆಗಲಿ. ಮತ್ತು ಇನ್ನೇನು ನನಗೆ ಇನ್ನೇನು ಅವರು ಖುಷಿ ಆದ ಸರ್ ಬಂದಾಗ ಭಾಳ ಸಂತೋಷ. ಅವ್ರು ನಿಮ್ಮ ವಿದ್ಯಾರ್ಥಿ ಅಂತ ಅವರು ಕೇಳಿದ್ರೆ ಕೇಳ್ತಾರೆ ಹೋದರೆ ಅದಕ್ಕೆ ನಮಗೊಂದು ನಮ್ಮನೆ ಹೆಮ್ಮೆ. ಅವರೆಲ್ಲ ಭಾಳ ಬಡ್ಡಿಂತಾರೆ. ಅವರೆಲ್ಲ ಮಾಡಿ ಸರ್ ಅಂತ ಅದೇನು ಒಂದು ರೀತಿ ಅದು ಹೇಳೋಕ್ಕಾಗೋದಿಲ್ಲ. ಅದಕ್ಕೊಂದು ಇದ್ರಾಗ ಬಡ್ದಿದ್ದ ನಮ್ಮ ತಾಲೂಕಿನ ಹೆಮ್ಮೆ ಅಂತ ಇಂದ ಪುಸ್ತಕ ಒಂದು ಇದನ್ನು ಮಾಡ್ತಿಲ್ಲ. ಅವಾಗ ಸಮ್ಮೇಳನ ಅವರು ಏನು ಮಾಡಿ ನಿವೃತ್ತಿ ಜೀವನ ಎಲ್ಲ ಶಕ್ತ ಆತವರು ಆರಾಮದವರು ಎಲ್ಲ ಸರ್. ಇವರು ಏನಾದ್ರು ಬಡ್ಡಿಂತರ ಆಸಕ್ತಿ ಸಾಹಿತ್ಯದಾಗ ಈಗ ಅವ್ರ ಮಗ ಸಂತೋಷ್ ಮನೆ ಹೇಳಿದ್ರು. ಅವರು ನಮಗೆ ಶಿಕ್ಷಕರಿಂದ ನನಗೆ ಅಡ್ಯಾಗ ಕರ್ಕೊಂಡು ಹೋಗಿ ಏನೇನು ಅವರು ಭಾಳ ಕಾಯುತ್ತವಾದರು. ನಂತರ ಚೌರಿ ಸರ್ ಅದೇನೋ ಅವ್ರ ಚೌರಿ 100 ಪೀಸ್ ಏನೋ ಕೌಲಿ ಎಲ್ಲರಿಗೂ ಅದಕ್ಕೆ ಇಲ್ಲಿ ಒಂದು ಮಾಳಿ ಅವರು ಎಲ್ಲರೂ ಕೂಡಿ ಹಾಕಿದಂಥ ಈ ಸಾಹಿತ್ಯಿಕ ವಾತಾವರಣ ಭಾಳ ಆಯಾರ ಮಠದ ಸರ್ ಎಲ್ಲರೂ ಕೂಡಿ ಭಾಳ ಒಳ್ಳೆಯ ಒಂದು ಇದು ನಡೆಸಿ ಭಾಳ ಸಂತೋಷ. ಇಂಥದ್ರಾಗ ಫಸ್ಟ್ ಟೈಮ್ ಇದು ನಮ್ಮ ಮಗೇಶ್ವರ ಒಬ್ಬ ಮಹಿಳೆಯರನ್ನು ನಾವು ಗೌರವಿಸ್ತಾ ಇದ್ರು. ಭಾಳ ಸಂತೋಷ. ಅದು ನನ್ನ ನೀತಿ ಬಾಯಿಗೆ ಬಂತು. ಅದಕ್ಕೆ ಭಾಳ ಆಕೆಗೆಂದು ಹೇಳಿ ಭಾಳ ಖುಷಿ ಅಂತ ಆಕೆ ಹೇಳೋದ್ಲಾಗಿ ಭಾಳ. ಮತ್ತು ಇವರು ಒಂದು ಸೌಜನ್ಯತೆ ಅಂದರೆ ಏನಾಯ್ತು, ಹುಡುಗಿ ಸಾಹಿತ್ಯ ಅದಾಗೆ ಉಳಿಲ್ಲ. ಮಾತಾಡ್ಸಿದಾಗ ಎಷ್ಟೊಂದು ಪ್ರೀತಿ ಅಮ್ಮರ ಅಪ್ಪರ ಅನ್ನುವಂಥ ಒಂದು ಎಲ್ಲಿ ಅದರ ಯಾರು ಏನೋ ಒಂದು ಏನು ಮಾತಾಡ್ತಾರೆ ಒಂದು ರೀತಿ ಅದನ್ನು ಆ ಶಬ್ದಗಳು ಅದಕ್ಕಿರ್ತಕ್ಕಂಥ ತಾಕತ್ತ ಸೌಜನ್ಯತೆ
ಸೌಜನ್ಯ ಮೂರ್ತಿನ ನಾವೇನು ಇದಿಲ್ಲ. ಅದಕ್ಕಾಗಿ ಅವರು ಎಲ್ಲಿಂದ ಎಲ್ಲೋ ಬಂದು ಇಲ್ಲಿ ಒಟ್ಟು ಆ್ಯಕ್ಟಿವ್ ಆಗಿ ನಿಮ್ಮೆಲ್ಲರ ಜೋಡಿ ಕ್ರಿಯಾಶೀಲರಾಗಿ ಅವರು ಕಾರ್ಯ ಮಾಡಾಕರು. ಅವರು ಅವ್ರ ಮನೆಯವರಿಗೆ ಅವ್ರ ಮಕ್ಕಳು ಎಲ್ಲರೂ ಒಳ್ಳೆಯ ರೀತಿಯಿಂದ ಇನ್ನಷ್ಟು ಬೆಳವಣಿಗೆ ಹೊಂದಿ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ಅವ್ರಿಗೆ ಐತಿ. ಅದಕ್ಕಾಗಿ ಎಲ್ಲರಿಗೂ ನಿಮಗೂ ಕೂಡ ತುಂಬ ಪ್ರೀತಿಯನ್ನು ಧನ್ಯವಾದಗಳನ್ನು